ಪ್ರತಿ ಸಲ ಇದನ್ನ ಮಾಡ್ತಿರೋದು. ಎಕ್ಸಲೆಂಟ್ ಕನೆಕ್ಷನ್ ರೆಡಿನಾ? ಈ ವಾರದ ಮಾಧ್ಯಮಗೋಷ್ಠಿಗೆ ಎಲ್ಲ ಮಾಧ್ಯಮ ಮಿತ್ರರ ಸ್ವಾಗತ. ಇವತ್ತಿನ ವಾರದ ಪತ್ರಿಕಾಗೋಷ್ಠಿಯಲ್ಲಿ ಹೆಚ್ಚಿನ ವಿಷಯಗಳಿಲ್ಲ. ಕೆಲವು ಪತ್ತೆ ಕಾರ್ಯಗಳ ಬಗ್ಗೆ ತಮ್ಮ ಗಮನವನ್ನು ಸೆಳೆಯಲಿದ್ದೇವೆ. ಮೊದಲನೇದಾಗಿ ಜಯನಗರ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಮತ್ತು ಸಿಬ್ಬಂದಿಗಳು ಅವರ ವ್ಯಾಪ್ತಿಯ ಮನೆ ಕಳ್ಳವು ಪ್ರಕರಣ. ಒಂದು ಕುಟುಂಬದವರು 9ನೇ ತಾರೀಕು ಜೂನ್ರಂದು ಮನೆಗೆ ಬೀಗ ಹಾಕಿಕೊಂಡು ಹೊರಗಡೆ ಹೋಗಿ ನಂತರ 12ನೇ ತಾರೀಕು ರಾತ್ರಿ ವಾಪಸ್ ಬಂದು ನೋಡಲಾಗಿ ಆ ಮನೆಯಲ್ಲಿಟ್ಟಿರ್ತಕ್ಕಂಥ ಒಂದು 80,000 ಮೌಲ್ಯದ ಚಿನ್ನದ ಸರ, 10 ಗ್ರಾಮ್ ಚಿನ್ನದ ಸರ ಕಳ್ಳತನ ಆಗಿರೋದನ್ನು ಗಮನಿಸಿರ್ತಾರೆ. ಆದರೆ ಅವರು ಹೋಗುವಾಗ ಈ ಮನೆಯ ಕೀಯನ್ನು ಪಕ್ಕದ ಮನೆಯವರಿಗೆ ಕೊಟ್ಟು ಹೋಗಿರ್ತಕ್ಕಂಥದ್ದು ಅವರ ಮೇಲೆ ಸಂಶಯ ವ್ಯಕ್ತಪಡಿಸಿದ್ರಿಂದ ಆ ಪಕ್ಕದ ಮನೆಯವರನ್ನು ಕರೆಸಿ ವಿಚಾರಣೆ ಮಾಡಿದಾಗ ಆ ವ್ಯಕ್ತಿ ಈ ಕಳ್ಳತನವನ್ನು ಒಪ್ಪಿಕೊಂಡಿದ್ದು ಆತನಿಂದ ಈಗ 10 ಗ್ರಾಮ್ ತೂಕದ 80,000 ಮೌಲ್ಯದ ಒಂದು ಚಿನ್ನದ ಸರವನ್ನು ಅವರಿಂದ ಈಗ ವಶಪಡಿಸಿಕೊಳ್ಳಲಾಗಿದೆ. ಈಗಾಗಲೇ ಹೇಳಿದ ಹಾಗೆ ಆರೋಪಿ ಪಕ್ಕದ ಮನೆಯವನೇ, ನೇಬರ್, 22 ವರ್ಷ ಮತ್ತು ITI ಮಾಡಿಕೊಂಡು ಕಾರ್ ವಾಶ್ ಕೆಲಸ ಮಾಡಿಸ್ಕೊಂಡಿರ್ತಕ್ಕಂಥವನು. ಕೀಯನ್ನು ಅವರ ಕೈಯಲ್ಲಿ ಕೊಟ್ಟಾಗ ಈ ರೀತಿ ಆಗಿರ್ತಕ್ಕಂಥದ್ದು. ಆದ್ದರಿಂದ ಸಾರ್ವಜನಿಕರಲ್ಲಿ ಮನವಿ, ತಾವು ಈ ರೀತಿ ಹೊರಗಡೆ ಹೋಗುವಾಗ 2 ಅಂಶ. ಒಂದು, ಬೀಗ ಹಾಕ್ಕೊಂಡು ಏನು ಹೋಗ್ತೀರಾ ಅದರಲ್ಲಿ ಸ್ವಲ್ಪ ಮುಂಜಾಗ್ರತಾ ಕ್ರಮಗಳನ್ನು ವಹಿಸಬೇಕಾಗ್ತದೆ. ಮನೆಗೆ ಲಾಕ್ ಮಾಡ್ತಕ್ಕಂಥ ರೀತಿ ನೀತಿ, ಗೇಟ್ಗೆ ಲಾಕ್ ಮಾಡ್ತಕ್ಕಂಥದ್ದು ಅಥವಾ ಅಲ್ಲಿ ಹೊರಗಡೆ ಪೇಪರ್ಗಳು ಬೀಳದೇ ಇರೋ ಹಾಗೆ ನೋಡ್ತಕ್ಕಂಥದ್ದು, ಹಾಲಿನ ಪ್ಯಾಕೆಟ್ಗಳು ಇಲ್ಲದೇ ಇರೋ ಹಾಗೆ ನೋಡ್ತಕ್ಕಂಥದ್ದು. ಜೊತೆಗೆ ಈ ರೀತಿ ಯಾರಿಗಾದರೂ ಜವಾಬ್ದಾರಿಯನ್ನು ವಹಿಸುವಾಗ ಆ ವ್ಯಕ್ತಿಗಳ ಪೂರ್ವಾಪರವು ಕೂಡ ನಿಮಗೆ ತಿಳಿದಿರಬೇಕಾಗ್ತದೆ. ಇಲ್ಲದೆ ಹೋದರೆ ತಮ್ಮ ಹಾರ್ಡ್ ಆ್ಯಂಡ್ ಮನಿ ಏನಿದೆ ಈ ರೀತಿ ಪೋಲಾಗ್ತಕ್ಕಂಥ ಸಾಧ್ಯತೆ ಇರ್ತದೆ. ಇದೊಂದು ಉತ್ತಮ ಪತ್ತೆ ಕಾರ್ಯವನ್ನು ಜಯನಗರ ಪೊಲೀಸರು ಮಾಡಿದ್ದಾರೆ. ಅವರಿಗೆ ಈ ಕಾರ್ಯಕ್ಕಾಗಿ 10,000 ರೂಪಾಯಿಗಳ ಬಹುಮಾನವನ್ನು ಘೋಷಿಸ್ತಾ ಇದ್ದಾನೆ. ಇನ್ನು ಎರಡನೇದಾಗಿ ಬಾಣಸ್ವಾಡಿ ಪೊಲೀಸ್ ಠಾಣೆಯವರು ಅವರ ವ್ಯಾಪ್ತಿಯಲ್ಲಿ ಅಪಹರಣ ಮತ್ತು ಸುಲಿಗೆಗೆ ಒಳಗಾಗಿದ್ದ 2 ವ್ಯಕ್ತಿಗಳ ಒಂದು ಪ್ರಕರಣವನ್ನು ಭೇದಿಸಿದ್ದಾರೆ. ಅಸ್ಸಾಂ ಮೂಲದ 2 ವ್ಯಕ್ತಿಗಳು 9ನೇ ತಾರೀಕು ತಡರಾತ್ರಿ ಬಾಣಸ್ವಾಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಹೋಗುವಾಗ ಅವರ ದ್ವಿಚಕ್ರ ವಾಹನದಲ್ಲಿ ಹೋಗುವಾಗ ಅವರನ್ನು ಅಪಹರಿಸಿಕೊಂಡು ಒಂದು ಅಂಡರ್ ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ಗೆ ಕರ್ಕೊಂಡು ಹೋಗಿ ನಿರ್ಜನ ಪ್ರದೇಶದಲ್ಲಿ ಅವರ ವಾಹನವನ್ನು, ಜೊತೆಗೆ ಮೊಬೈಲ್ ಫೋನ್ಗಳನ್ನು, ಜೊತೆಗೆ 15,000 ರೂಪಾಯಿಯನ್ನು ಅವರಿಂದ ಕಿತ್ಕೊಂಡಿರ್ತಾರೆ. ಈ ಪ್ರಕರಣವನ್ನು ದಾಖಲಿಸಿಕೊಂಡ ಬಾಣಸ್ವಾಡಿ ಪೊಲೀಸರು ಮಾಹಿತಿಯನ್ನು ಕಲೆ ಹಾಕಿ ನಂತರದಲ್ಲಿ ಈ ಆರೋಪಿಗಳನ್ನು ಪತ್ತೆ ಹಚ್ಚಿರ್ತಾರೆ ಮತ್ತು ಅವರಿಂದ ಈ ಏನು ಸುಲಿಗೆ ಮಾಡಿಕೊಂಡು ಹೋಗಿದ್ದರು ಮೋಟರ್ ಸೈಕಲ್, ಜೊತೆಗೆ ಮೊಬೈಲ್ ಫೋನ್, ಜೊತೆಗೆ 15,000 ಅದನ್ನು ಗೂಗಲ್ ಪೇ ಮಾಡಿಸ್ಕೊಂಡಿರ್ತಾರೆ. ಅದನ್ನು ರಿಕವರಿ ಮಾಡಿಕೊಂಡು ಅದರ ಜೊತೆಗೆ ಈ 3 ಜನ ಆರೋಪಿಗಳನ್ನು ಬಂಧಿಸಿರ್ತಾರೆ ಮತ್ತು ಅವರಿಂದ ಅವರ ಬಳಿ ಇದ್ದ ಒಂದು ಕೃತ್ಯಕ್ಕೆ ಉಪಯೋಗಿಸಿರ್ತಕ್ಕಂಥ ಒಂದು ಮೋಟರ್ ಸೈಕಲ್, ಯಮಾ ಮೋಟರ್ ಸೈಕಲ್ ಮತ್ತು 2 ಮೊಬೈಲ್ ಫೋನ್ಗಳನ್ನು ಕೂಡ ಅವರಿಂದ ವಶಪಡಿಸ್ಕೊಂಡಿದ್ದಾರೆ. ಆರೋಪಿಗಳು ಇಬ್ಬರು, ಈ 3 ಜನ ಅಲ್ಲ, 2 ಆರೋಪಿಗಳು, ಇಬ್ಬರು ಕೂಡ ಬೆಂಗಳೂರಿನ ಪಿಳ್ಳಣ್ಣ ಗಾರ್ಡನ್ ಮತ್ತು ಅಲ್ಲಿ ಆ ಭಾಗದವರು, ಚರ್ಮದ ಕೆಲಸ ಮತ್ತು ಚಿಕನ್ ಅಂಗಡಿಯಲ್ಲಿ ಕೆಲಸ ಮಾಡ್ಕೊಂಡಿರ್ತಕ್ಕಂಥವ್ರು. ಅವರಿಗೆ ಹಳೆ ಕೇಸ್ಗಳು ಯಾವುದೂ ಇಲ್ಲ, ಆದರೂ ಕೂಡ ಈ ಒಂದು ಅಪಹರಣ ಮತ್ತು ಸುಲಿಗೆ ಪ್ರಕರಣದಲ್ಲಿ ಅವರು ಭಾಗಿಯಾಗಿರೋದ್ರಿಂದ ಅವರನ್ನು ಈಗ ಬಂಧಿಸಿ
ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಈ ಒಂದು ಉತ್ತಮ ಕಾರ್ಯಕ್ಕೆ ಬಾಣಸ್ವಾಡಿ ಪೊಲೀಸರಿಗೆ 10,000 ರೂಪಾಯಿಗಳನ್ನು ನಾನು ಘೋಷಿಸ್ತಾ ಇದ್ದೇನೆ. ಅದೇ ರೀತಿ ಹೆಣ್ಣೂರು ಪೊಲೀಸ್ ಠಾಣೆಯವರು ಸುಲಿಗೆ ಮಾಡ್ತಾ ಇರ್ತಕ್ಕಂಥ ಅಂದರೆ ಮೊಬೈಲ್ ಫೋನ್ಗಳನ್ನು ಸುಲಿಗೆ ಮಾಡ್ತಕ್ಕಂಥ ಒಂದು ತಂಡವನ್ನು ಬಂಧಿಸಿ ಅವರಿಂದ 5 ಮೊಬೈಲ್ ಫೋನ್ಗಳನ್ನು ರಿಕವರಿ ಮಾಡಿರ್ತಾರೆ. ಆರೋಪಿಗಳು 5ನೇ ತಾರೀಕು ಜೂನ್ ರಂದು ಹೆಣ್ಣೂರು ಪೊಲೀಸ್ ಠಾಣೆ ವ್ಯಾಪ್ತಿಯ ಪಿಳ್ಳಣ್ಣ ಲೇಔಟ್ನಲ್ಲಿ ಇರ್ತಕ್ಕಂಥ ಮನೆಗೆ ನುಗ್ಗಿ ಆ ಮನೆಯಲ್ಲಿರ್ತಕ್ಕಂಥ 2 ವ್ಯಕ್ತಿಗಳನ್ನು ಬೆದರಿಸಿ ಹೆದರಿಸಿ ಅವರಿಂದ 5 ಮೊಬೈಲ್ ಫೋನ್ಗಳನ್ನು ಕಿತ್ಕೊಂಡು ಹೋಗಿರ್ತಾರೆ. ಈ ಪ್ರಕರಣವನ್ನು ದಾಖಲಿಸಿಕೊಂಡ ಹೆಣ್ಣೂರು ಪೊಲೀಸರು 12ನೇ ತಾರೀಕಿನಂದು HRBR ಲೇಔಟ್ನಲ್ಲಿ 4 ಜನರನ್ನು ಬಂಧಿಸಿ ಅವರಿಂದ ಈ ಕಿತ್ಕೊಂಡು ಹೋಗಿರ್ತಕ್ಕಂಥ ಸುಲಿಗೆ ಮಾಡಿರ್ತಕ್ಕಂಥ ಮೊಬೈಲ್ ಫೋನ್ಗಳನ್ನು ರಿಕವರಿ ಮಾಡಿರ್ತಾರೆ. ಆರೋಪಿಗಳು ಎಲ್ಲರೂ ಕೂಡ ಅದೇ ಭಾಗದವರಾಗಿದ್ದು ಯಾರ ಮೇಲೂ ಪೂರ್ವಾಪರ ಪ್ರಕರಣಗಳು ಇಲ್ಲ. ಈ ಪ್ರಕರಣ ಕೂಡ 10,000 ರೂಪಾಯಿಗಳ ಬಹುಮಾನವನ್ನು ಘೋಷಿಸ್ತಾ ಇದ್ದಾನೆ. ಅದೇ ರೀತಿ ಹೆಣ್ಣೂರು ಪೊಲೀಸ್ನವರೇ ಇನ್ನೊಂದು ಮೊಬೈಲ್ ಕಳ್ಳತನದ ಪ್ರಕರಣವನ್ನು ಭೇದಿಸಿದ್ದಾರೆ. 11ನೇ ತಾರೀಕು ರಾತ್ರಿ ಅರ್ಲಿ ಮಾರ್ನಿಂಗ್ 4:15 ಗಂಟೆಗೆ ಈ 18ನೇ ಕ್ರಾಸ್ನಲ್ಲಿ ಹೋಟೆಲ್ ಬಳಿ ಹೋಗ್ತಾ ಇರುವಾಗ ಒಬ್ಬ ಹಿಂಬದಿಯಿಂದ ಬಂದು ಫಿರ್ಯಾದಿಯನ್ನು ತಡೆದು ಚಾಕು ತೋರಿಸಿ ಅವರಿಂದ ಬಲವಂತವಾಗಿ ಮೊಬೈಲ್ ಫೋನ್ ಕಿತ್ಕೊಂಡು ಹೋಗಿರ್ತಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ CCTV ಮತ್ತು ಇತರ ಆಯಾಮಗಳಿಂದ ತನಿಖೆಯನ್ನು ನಡೆಸಿ ಪೊಲೀಸರು 16ನೇ ತಾರೀಕಿನಂದು 3 ವ್ಯಕ್ತಿಗಳನ್ನು ಬಂಧಿಸಿರ್ತಾರೆ ಮತ್ತು ಅವರಿಂದ ಈ ಮೊಬೈಲ್ ಫೋನನ್ನು ರಿಕವರಿ ಮಾಡಲಾಗಿದೆ. ಆರೋಪಿಗಳು ಅದೇ ಭಾಗದವರಾಗಿದ್ದು ಒಬ್ಬನ ಮೇಲೆ ಕಲಾಸಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಒಂದು ಹಳೆಯ ಪ್ರಕರಣ ಇದೆ. ಉಳಿದಂತೆ 2 ಮೇಲೆ ಬೇರೆ ಪ್ರಕರಣಗಳು ಇರೋದಿಲ್ಲ. ಈ ಪ್ರಕರಣ ಕೂಡ 10,000 ರೂಪಾಯಿಗಳ ಬಹುಮಾನವನ್ನು ಘೋಷಿಸ್ತಾ ಇದ್ದೇನೆ. ಇನ್ನು ಕೊನೆಯದಾಗಿ ಬಾಣಸ್ವಾಡಿ ಪೊಲೀಸ್ ಠಾಣೆಯವರು ಒಂದು ಹೋಟೆಲ್ ಮೇಲೆ ದಾಳಿ ಮಾಡಿ 2 ವಿದೇಶಿ ವ್ಯಕ್ತಿಗಳನ್ನು ಈ ಹ್ಯೂಮನ್ ಟ್ರಾಫಿಕಿಂಗ್ ಮತ್ತು ವೇಶ್ಯಾವಾಟಿಕೆಯಲ್ಲಿ ತೊಡಗಿರ್ತಕ್ಕಂಥ 2 ವಿದೇಶಿ ಮಹಿಳೆಯರನ್ನು ರೆಸ್ಕ್ಯೂ ಮಾಡೋದರಲ್ಲಿ ಯಶಸ್ವಿಯಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಆ ಹೋಟೆಲ್ ಮ್ಯಾನೇಜರ್ ಅಂದರೆ ವ್ಯವಸ್ಥಾಪಕನ ಮೇಲೆ ಈಗ ಪ್ರಕರಣ ದಾಖಲಾಗಿದೆ. ಇಷ್ಟು ಈ ವಾರದ ಪತ್ರಿಕಾಗೋಷ್ಠಿಗೆ ಸಂಬಂಧಿಸಿದಂತೆ ಇರ್ತಕ್ಕಂತಹ ವಿಷಯಗಳು. ಅದು ನಿಮ್ಮಿಂದ ರಿಪೋರ್ಟ್ ಕೊಡಬೇಕು. ಎಲ್ಲರೂ ಆಯಾ ಇದ್ರವರು ಚಾನಲ್ನವರು ನಿಮ್ಮ ರಿಪೋರ್ಟ್ಗಳನ್ನು ನಿಮ್ಮ ತನಿಖೆ ಎಲ್ಲಿಗೆ ಬಂತು, ನಿಮ್ಮ ಇದು ಎಲ್ಲಿಗೆ ಬಂತು, ಶಿಕ್ಷೆ ಆಯಿತಾ ಇಲ್ವಾ, ಏನೇನಾಯಿತು ಅಂತೇಳಿ ನೀವೇ ಹೇಳ್ಬೇಕು ನಮಗೆ. ಹೇಳ್ತೀನಿ. ಭಾಳ ಮುಖ್ಯವಾದ ವಿಷಯಗಳನ್ನು ನಿಮ್ಮೊಂದಿಗೆ ಹಂಚಿಕೆ ಮಾಡ್ಕೋಬೇಕಾಗಿದೆ. ಮೊದಲನೇದಾಗಿ ಈ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ವರದಿಯಾಗಿರ್ತಕ್ಕಂಥ ಕೊಲೆ ಪ್ರಕರಣ ಏನಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಇದುವರೆಗೆ ಒಟ್ಟು 17 ಆರೋಪಿಗಳನ್ನು ಬಂಧಿಸಲಾಗಿದೆ. ಆರೋಪಿಗಳ ಒಂದು ಕೂಲಂಕುಷ ವಿಚಾರಣೆ ನಡೀತಾ ಇದೆ. ಅವರು ಈಗ ಪೊಲೀಸ್ ಕಸ್ಟಡಿಯಲ್ಲಿ ಇದ್ದಾರೆ. ಗುರುವಾರದವರೆಗೆ ಅವರಿಗೆ ಪೊಲೀಸ್ ಕಸ್ಟಡಿ ನಮಗೆ ನೀಡಿದ್ದಾರೆ. ಅದಕ್ಕೆ ಅನುಗುಣವಾಗಿ ಅವರ ಕೂಲಂಕುಷವಾದಂತಹ ತನಿಖೆ ನಡೀತಾ ಇದೆ. ಪ್ರಕರಣದ ಗಂಭೀರತೆಯನ್ನು ಮತ್ತು ಸೂಕ್ಷ್ಮತೆಯನ್ನು ಗಮನಿಸಿ ಪ್ರಕರಣದ ತನಿಖೆಯನ್ನು ACP ಮಟ್ಟದ ಅಧಿಕಾರಿಗೆ ನೀಡಲಾಗಿದೆ. ACP ವಿಜಯನಗರ ಅವರು ಈ ಪ್ರಕರಣದ ಸಂಪೂರ್ಣ ತನಿಖೆಯ ಜವಾಬ್ದಾರಿಯನ್ನು ಹೊತ್ತುಕೊಂಡಿದ್ದಾರೆ. ಅವರ ಅಡಿಯಲ್ಲಿ ಬೇಕಾಗಿರ್ತಕ್ಕಂತಹ ಇನ್ಸ್ಪೆಕ್ಟರ್ಗಳು ಮತ್ತು ಅವಶ್ಯ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳನ್ನು ಒದಗಿಸಲಾಗಿದೆ. ತನಿಖೆ ಬೇರೆ ಬೇರೆ ಆಯಾಮಗಳಿಂದ ನಡೀತಾ ಇದ್ದು ಪ್ರತಿಯೊಂದು ವಿಷಯಕ್ಕೂ ಒಬ್ಬೊಬ್ಬ ಇನ್ಸ್ಪೆಕ್ಟರ್ಗಳನ್ನು ಡೆಪ್ಯೂಟ್ ಮಾಡಲಾಗಿದೆ. ಚಿತ್ರದುರ್ಗದಲ್ಲಿ ಒಂದು ಇನ್ವೆಸ್ಟಿಗೇಷನ್, ಬೆಂಗಳೂರಿನಲ್ಲಿ ಮತ್ತು ಬೇರೆ ಬೇರೆ ಕಡೆಗಳಲ್ಲಿ ಈ ತನಿಖೆ ನಡೀತಾ ಇರೋದರಿಂದ ಅದಕ್ಕೆ ಪೂರಕವಾಗಿ ಈ ತನಿಖಾ ತಂಡವನ್ನು ನೇಮಿಸಲಾಗಿದೆ. ತನಿಖಾ ತಂಡದಲ್ಲಿ ಈ ಮೊದಲು ಇದ್ದಂತಹ ಏನು ಇನ್ಸ್ಪೆಕ್ಟರ್ ಇದ್ದರು ಅವರು ಈಗ ಕಾಮಾಕ್ಷಿಪಾಳ್ಯದಿಂದ ವರ್ಗಾವಣೆಯಾಗಿ ಚನ್ನಮ್ಮನಕೆರೆ ಅಚ್ಚುಕಟ್ಟಿಗೆ ಹೋಗಿದ್ದಾರೆ. ಬಟ್ ಅವರನ್ನು ಕೂಡ ಈ ತನಿಖಾ ತಂಡದ ಒಂದು ಭಾಗವಾಗಿ ಮಾಡಲಾಗಿದೆ. ಜೊತೆಗೆ ಉಳಿದಂತೆ ಬೇರೆ ಇನ್ಸ್ಪೆಕ್ಟರ್ಗಳು ಕೂಡ ಇದ್ದಾರೆ. ಇದರ ಸಂಪೂರ್ಣ ಮೇಲುಸ್ತುವಾರಿಯನ್ನು ನಮ್ಮ DCP ವೆಸ್ಟ್ ಆಗಿರ್ತಕ್ಕಂತಹ ಗಿರೀಶ್ ಅವರು ಮಾಡ್ತಾಯಿದ್ದಾರೆ. ಒಟ್ಟಾರೆಯಾಗಿ ಹೇಳೋದಾದರೆ ತನಿಖೆ ಎಲ್ಲ ರೀತಿಯಿಂದಲೂ ಕೂಡ ಒಂದು ಸಮರ್ಪಕವಾದ ರೀತಿಯಲ್ಲಿ ಮತ್ತು ವಿಧಿವಿಜ್ಞಾನದ ಒಂದು ಸಹಾಯ
ಜೊತೆಗೆ ತಾಂತ್ರಿಕ ಪರಿಣಿತರ ಸಹಾಯ, ಕಾನೂನು ಪರಿಣಿತರ ಸಹಾಯವನ್ನು ಪಡೆದುಕೊಂಡು ಎಲ್ಲ ಆಯಾಮಗಳಿಂದ ತನಿಖೆಯನ್ನು ನಾವು ಮಾಡ್ತಾ ಇದ್ದೇವೆ. ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಏನಾದರೂ ಬಂದಿದೆಯಾ? ಕೊಲೆಗೆ ಕಾರಣ ಏನು? ಈಗ ನಿಮಗೆ ಗೊತ್ತಿರೋ ಹಾಗೆ ತನಿಖೆಯ ವಿವರಗಳನ್ನು ನಾವು ಈ ಹಂತದಲ್ಲಿ ಹೇಳ್ಕೊಳ್ಳಲಿಕ್ಕೆ ಆಗೋದಿಲ್ಲ. ಆದರೆ ಕೆಲವೊಂದು ವಿಷಯಗಳನ್ನು ತಮ್ಮ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೇನೆ. ಮೊದಲನೇದಾಗಿ ಈ ಒಂದು ಪ್ರಕರಣ ಏನಿದೆ ಅದು ಬಯಲಿಗೆ ಬಂದಿರತಕ್ಕಂಥದ್ದು ಅಥವಾ ಬೆಳಕಿಗೆ ಬಂದಿರತಕ್ಕಂಥದ್ದು ಪೊಲೀಸರ ನಿಷ್ಪಕ್ಷಪಾತವಾದಂತಹ ಕರ್ತವ್ಯ ಪ್ರಜ್ಞೆ ಮತ್ತು ಸಮಯ ಪ್ರಜ್ಞೆಯಿಂದ ಆಗಿರ್ತಕ್ಕಂಥದ್ದು. ಒಂದು ವೇಳೆ ಸ್ವಲ್ಪ ಮಟ್ಟಿಗೆ ಹೆಚ್ಚು ಕಮ್ಮಿಯಾಗಿದ್ದರೆ, ಸ್ವಲ್ಪ ನಿರ್ಲಕ್ಷ್ಯತನವೂ ಆಗಿದ್ದರೂ ಕೂಡ ಪ್ರಕರಣ ಸ್ವಲ್ಪ ಸಮಸ್ಯಾತ್ಮಕವಾಗಿ ಆಗ್ತಕ್ಕಂಥ ಸಂಭವ ಇತ್ತು. ಆದರೆ ಪೊಲೀಸ್ ಅಧಿಕಾರಿಗಳು ತಮಗೆ ಗೊತ್ತಿರೋ ಹಾಗೆ ಭಾಳ ಸಮರ್ಪಕವಾಗಿ ಸಮಯ ಪ್ರಜ್ಞೆಯಿಂದ, ಕರ್ತವ್ಯ ಪ್ರಜ್ಞೆಯಿಂದ ತ್ವರಿತವಾಗಿ ಅವಶ್ಯ ದಾಖಲಾತಿಗಳನ್ನು ಅಥವಾ ಅವಶ್ಯ ಸಾಕ್ಷ್ಯದ ಆಧಾರಗಳನ್ನು ಭಾಳ ಶೀಘ್ರವಾಗಿ ತೀವ್ರವಾಗಿ ಕಲೆಕ್ಟ್ ಮಾಡಿದ್ರಿಂದ ಈ ಪ್ರಕರಣ ಇವತ್ತು ಹೊರಗಡೆ ಬಂದಿರತಕ್ಕಂಥದ್ದು. ಹೀಗಾಗಿ ಈಗಾಗಲೇ ಹೇಳಿದಾಗೆ ಪ್ರಕರಣ ಭಾಳ ಗಂಭೀರ ಆಗಿದೆ, ಸೂಕ್ಷ್ಮವಾಗಿದೆ. ನಮಗೆ ಮಹತ್ವವಾಗಿ ಇರತಕ್ಕಂಥದ್ದು ಈ ಪ್ರಕರಣದಲ್ಲಿ ಒಂದು ಕೊಲೆಯಾಗಿರ್ತಕ್ಕಂಥ ವ್ಯಕ್ತಿ, ಮೃತ ವ್ಯಕ್ತಿ ಏನಿದ್ದಾನೆ, ಇದೊಂದು ಅತ್ಯಂತ ಹೀನ ಅದು ಹೇಯ ಕೃತ್ಯ. ಬಹಳ ಒಂದು ದೌರ್ಜನ್ಯಪೂರ್ವಕವಾಗಿ ಈ ಕೃತ್ಯವನ್ನು ಮಾಡಲಾಗಿದೆ. ಯಾರು ಆರೋಪಿಗಳು ಈ ಕೃತ್ಯವನ್ನು ಮಾಡಿದ್ದಾರೆ ಅವರುಗಳಿಗೆ ಶಿಕ್ಷೆ ಆಗುವ ಹಾಗೆ ನಾವು ನೋಡ್ಕೊಳ್ಬೇಕಾಗ್ತದೆ. ಪ್ರಮುಖವಾಗಿ ಮೃತ ವ್ಯಕ್ತಿ ಮತ್ತು ಆತನ ಕುಟುಂಬದವರಿಗೆ ನಾವು ನ್ಯಾಯವನ್ನು ಒದಗಿಸಬೇಕಾಗ್ತದೆ. ಆ ಒಂದು ಹಿನ್ನೆಲೆಯಲ್ಲಿ ನಮ್ಮ ಪೊಲೀಸ್ ಅಧಿಕಾರಿ ಮತ್ತು ತಂಡದವರು ಕೆಲಸ ಮಾಡ್ತಾಯಿದ್ದಾರೆ. ಆ ಹಿನ್ನೆಲೆಯಲ್ಲಿ, ಆ ನಿಟ್ಟಿನಲ್ಲಿ ನಾವು ಹೋಗ್ತಾ ಇದ್ದೀವಿ. ಮುಂದೆ ನ್ಯಾಯಾಲಯದಲ್ಲಿ ಈ ಪ್ರಕರಣ ಇದು ವಿಚಾರಣೆಗೆ ಬಂದಾಗ ಸಮರ್ಪಕವಾದಂತಹ ಸಾಕ್ಷಿ ಆಧಾರಗಳನ್ನು ಒದಗಿಸಲಿಕ್ಕೆ ನಾವು ಎಲ್ಲ ರೀತಿಯ ಪ್ರಯತ್ನಗಳನ್ನು ಮಾಡ್ತಾಯಿದ್ದೇವೆ. ಆದರೆ ಒಂದೇ ಒಂದು ತಮ್ಮಲ್ಲಿ ಕೋರಿಕೆ ಇರತಕ್ಕಂಥದ್ದು, ಈ ಒಂದು ಹಿನ್ನೆಲೆಯಲ್ಲಿ ನಾವು ಈ ಮೃತ ವ್ಯಕ್ತಿಗೆ ನ್ಯಾಯವನ್ನು ಒದಗಿಸಬೇಕಾದರೆ ಅಥವಾ ಕುಟುಂಬಕ್ಕೆ ಸಾಂತ್ವನವನ್ನು ಕೊಡಬೇಕಾದರೆ ಅಥವಾ ಮೃತ ಕುಟುಂಬಕ್ಕೆ ಒಂದು ಈ ಪ್ರಕರಣ ಸಂಪೂರ್ಣ ಒಂದು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗಬೇಕಾದ್ರೆ ಮಾಧ್ಯಮದವರ ಸಹಾಯ ಮತ್ತು ಬೆಂಬಲ ಮತ್ತು ಅವರ ಒಂದು ಸಹನೆ ಮತ್ತು ತಾಳ್ಮೆ ಕೂಡ ಬಹಳ ಮಹತ್ವ ಆಗ್ತದೆ. ಯಾಕೆಂದರೆ ಕಳೆದ ಒಂದು ವಾರದಲ್ಲಿ ನಾವು ನೋಡ್ತಾ ಇರತಕ್ಕಂಥದ್ದು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆರೋಪಿಗಳಲ್ಲಿ ಕೆಲವರು ಸೆಲೆಬ್ರಿಟಿಗಳಾಗಿರೋದ್ರಿಂದ ಮಾಧ್ಯಮದಲ್ಲಿ ಹೆಚ್ಚಿನ ಕುತೂಹಲ ಮತ್ತು ಸಾರ್ವಜನಿಕರಲ್ಲಿಯೂ ಕೂಡ ಹೆಚ್ಚಿನ ಒಂದು ಕುತೂಹಲ ಕಂಡುಬರ್ತಾ ಇದೆ. ಇದರಿಂದಾಗಿ ಅನೇಕ ರೀತಿಯ ಊಹಾಪೋಹಗಳು, ಉತ್ಪ್ರೇಕ್ಷೆಗಳು ಮತ್ತು ತನಿಖೆಯ ಭಾಗವಲ್ಲದ ಅನೇಕ ಅಂಶಗಳು ಕಂಡುಬರ್ತಾ ಇದ್ದಾವೆ. ಜೊತೆಗೆ ತನಿಖೆಯ ವಿಷಯಗಳು ಕೂಡ ಮಾಧ್ಯಮಗಳಲ್ಲಿ ಬರ್ತಾ ಇದ್ದಾವೆ. ಇದು ಕಾನೂನಿನ ದೃಷ್ಟಿಯಲ್ಲಿ ಅಥವಾ ನಾವು ನ್ಯಾಯಾಲಯದ ಮುಂದೆ ಈ ಪ್ರಕರಣವನ್ನು ತೆಗೆದುಕೊಂಡು ಹೋಗುವಾಗ ಈ ರೀತಿ ಕೆಲವು ಸಾಕ್ಷಿಗಳ ಒಂದು ಹೇಳಿಕೆಗಳು ಮಾಧ್ಯಮಗಳಲ್ಲಿ ಬರ್ತಾ ಇದ್ದಾವೆ. ಕೆಲವೊಂದು ಪಂಚನಾಮಗಳಲ್ಲಿ ಬೇರೆ ಬೇರೆ ಕಡೆ ಹೋದಾಗ ಕೆಲವೊಂದು ಚಿತ್ರೀಕರಣಗಳು ಬರ್ತಾ ಇದ್ದಾವೆ. ಇವು ಎಷ್ಟು ಮಟ್ಟಿಗೆ ಸರಿ ಅನ್ನೋದನ್ನು ತಾವು ತಿಳಿದುಕೊಳ್ಬೇಕಾಗ್ತದೆ. ಅದರಿಂದ ದಯವಿಟ್ಟು ಸ್ವಲ್ಪ ತಾಳ್ಮೆ, ಸಹನೆ ಮತ್ತು ನಮ್ಮೊಂದಿಗೆ ಸಹಕಾರ ಇದ್ದರೆ ಒಂದು ಪ್ರಕರಣವನ್ನು ಸಮರ್ಪಕವಾಗಿ ತನಿಖೆ ಮಾಡಲಿಕ್ಕೆ, ಎರಡನೇದು ಪ್ರಕರಣವನ್ನು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗಲಿಕ್ಕೆ ನಮಗೆ ಸಹಾಯ ಆಗ್ತದೆ. ಒಟ್ಟಾರೆಯಾಗಿ ಮೃತ ವ್ಯಕ್ತಿ, ಮೃತ ಕುಟುಂಬ ಮತ್ತು ಅವರಿಗೆ ಒದಗಿಸಬೇಕಾಗತಕ್ಕಂಥ ಒಂದು ನ್ಯಾಯವನ್ನು ಕೊಡುವಲ್ಲಿ ನೀವು ಎಲ್ಲರೂ ಸೇರಿ ಕೆಲಸ ಮಾಡಬೇಕಾಗ್ತದೆ ಅಂತಕ್ಕಂಥ ಒಂದು ಜವಾಬ್ದಾರಿಯನ್ನು ನಾನು ತಮ್ಮಲ್ಲಿ ಕೋರ್ಕೊಳ್ತಾ ಇದ್ದೇನೆ. ಅಂದ್ರೆ ಶಾಮೇನ ಹಾಕುವಂತದ್ದು, ಮಾಧ್ಯಮದವರನ್ನ ಮ್ಯಾನ್ ಹ್ಯಾಂಡಲ್ ಮಾಡಿ ಓಡಿಸುವಂತ ಅಗತ್ಯತೆ ಏನಿತ್ತು ಸರ್? ಯಾವ ಕೇಸಲ್ಲೂ ನಿಮಗೆ ಏನೇ ಒಂದು ನಿಮಿಷ, ನಿಮಗೆ ಆ ರೀತಿಯ ಏನೇ ಸಂಶಯಗಳು, ಆತಂಕಗಳು ಇದ್ದಲ್ಲಿ ನೇರವಾಗಿ ನನ್ನನ್ನು ಸಂಪರ್ಕಿಸ್ಬೋದು. ಅದನ್ನು ದೂರಪಡಿಸ್ತಕ್ಕಂಥ ಎಲ್ಲ ಕಾರ್ಯವನ್ನು ಮಾಡಲಾಗ್ತದೆ. ಬಂದಿರೋದ್ರಿಂದ ಹೇಳ್ತಾ ಇದ್ದೀನಿ. ಈಗಾಗಲೇ ನಾನು ಸಂಬಂಧಪಟ್ಟ ಪತ್ರಕರ್ತರಿಗೊಂದು ಕೂಡ ಮಾತಾಡಿದ್ದೇನೆ. ಅವರು ಕೂಡ ಒಪ್ಕೊಂಡಿದ್ದಾರೆ. ಯಾವುದು ಸರಿ, ಯಾವುದು ತಪ್ಪು ಅನ್ನೋದನ್ನು ಅವರು ಒಪ್ಕೊಂಡಿದ್ದಾರೆ. ಸೊ ಆದ್ದರಿಂದ
ಅದ್ರ ಬಗ್ಗೆ ಹೆಚ್ಚಿಗೆ ಇಲ್ಲಿ ಚರ್ಚೆ ಮಾಡೋದು ಸಮರ್ಪಕ ಅಲ್ಲ ಅಂತ ನಾನು ಹೇಳ್ತೀನಿ. ನಾನು ಪ್ರತ್ಯೇಕವಾಗಿ ಬನ್ನಿ, ನಾನು ಮಾತಾಡ್ತೀನಿ, ಹೇಳ್ತೀನಿ ಯಾಕೆ ಮಾಡಿದ್ವಿ, ಯಾಕೆ ಏನು ಅಂತೇಳಿ ಹೇಳ್ತೀನಿ. ಅದರಲ್ಲೇನು ಮುಚ್ಚುಮರೆ ಏನಿಲ್ಲ. ಐ ಡೋಂಟ್ ಕೀಪ್ ಎನಿಥಿಂಗ್ ಹೈಡಿಂಗ್. ಅದೇ ಹೇಳಿದ್ನಲ್ಲಪ್ಪ, ನಂತರದಲ್ಲಿ ಮಾತಾಡೋಣ ಅಂತ ಹೇಳಿದ್ನಲ್ಲ. ನಂತರದಲ್ಲಿ ಮಾತಾಡೋಣ, ಅದನ್ನು ಆ ವಿಷಯಗಳನ್ನು ನಂತರದಲ್ಲಿ ಮಾತಾಡೋಣ. ಎಲ್ಲದಕ್ಕೂ ಒಂದು ಕಾರಣ ಮತ್ತು ಇದು ಇರ್ತದೆ. ಕಾರಣ ಇಲ್ಲದೇ ಯಾರು ಮಾಡೋದಿಲ್ಲ. ಯಾವುದು ಅದೇ ಆ ಎಲ್ಲ ವಿಷಯಗಳ ಬಗ್ಗೆ ಪ್ರತ್ಯೇಕವಾಗಿ ಚರ್ಚೆ ಮಾಡೋಣ. ಅದು ನಮ್ಮದು ನಿಮ್ಮದು ಗಂಡ ಹೆಂಡ್ರ ಜಗಳ ಬೀದಿ ಪಾಲಾಗ. ಕೋರ್ಟಲ್ಲಿ ಮತ್ತೆ ಒಂದು ರಕ್ತಬರಂಗ ಅಸಲ್ಟ್ ಆದರೂ ಪತ್ರಕರ್ತರ ಮೇಲೆ ಬರೀ NCR ಮಾತ್ರ ಆಗಿದೆ, ಅದು FIR ಆಯ್ತು. ಅವ್ರು ಯಾವ ಪ್ರಕರಣವನ್ನು ಕೊಟ್ಟಿದ್ದಾರೆ ಅದರ ಆಧಾರದ ಮೇಲೆ ಕೇಸ್ ಮಾಡಿದ್ದಾರೆ. ಸರ್, ಈಗ ರೇಣುಕಾಸ್ವಾಮಿ ಪೇರೆಂಟ್ಸ್ ನಿಮ್ಮನ್ನು ಬಂದು ಭೇಟಿ ಆದರು, ಅವ್ರಿಗೆ ಏನು ನಿಮಗೆ ಅಪೀಲ್ ಮಾಡಿ? ಈಗಾಗಲೇ ಹೇಳಿದೆ ಅದ್ರ ಬಗ್ಗೆ. ಆಲ್ರೆಡಿ ಐ ಟೋಲ್ಡ್ ದಟ್ ಒನ್. ಅದು ತನಿಖೆಯ ಭಾಗ. ಅದರಲ್ಲಿ ಮುಂದಿನ ದಿನಗಳಲ್ಲಿ ಗೊತ್ತಾಗ್ತದೆ ಹೆಚ್ಚಾಗಿ. ಹಣ ಎಲ್ಲ ನಿಮ್ಮಲ್ಲಿ ಬಂದು ಆಗಿದೆ. ಅದು ಮತ್ತೆ ತನಿಖೆ ಯಾವುದೇ ವಿಷಯಗಳನ್ನು ನಾವಿಲ್ಲಿ ಚರ್ಚೆ ಮಾಡಲಿಕ್ಕೆ ಆಗೋದಿಲ್ಲ. ದಯವಿಟ್ಟು ಅದನ್ನು ತಾವು ಅರ್ಥ ಮಾಡ್ಕೋಬೇಕು. Those are all part of investigation. We cannot reveal. But sir, some selective leaks are there that is creating more problems. Sir, yes, I am urging that's why to the media to restrain from indulging in this type of speculation. Whatever information is there, it should be there. That's fine. Sir, one house is given one information, the other will have to suffer. Yes, it will happen. As like that, he was administered electrical shock. See, these kind of speculative things we cannot answer. It's not a speculating, sir. If you are judged like that, I cannot answer that. I cannot proceed. That is your opinion. That's all. We have to agree to disagree. That's all. I am telling you that it's a speculation. You say that it is not speculation. So you have to agree to disagree. That's all. Sir, could you repeat in English, sir? Please. With regard to the investigation of the murder case registered in Kamakshi Palya police station, wherein an individual has been killed in a very brutal and barbaric way. So far, the police have arrested 17 persons, and all the 17 persons have been taken into police custody, and their interrogation and investigation is being done. Considering the importance, significance and the sensitivity of the case, the investigation has been handed over to a Assistant Commissioner of Police level officer. ACP Vijayanagara is the investigating officer or the chief investigating officer, and a special investigation team has been set up under him, consisting of various inspectors, sub-inspectors and other staff who are going to carry out various tasks under the direction of the chief investigation officer, ACP Vijayanagara. The earlier investigating officer, that is Inspector of Kamakshi Palya, who has been transferred. He was under election transfer and he has been transferred to Channamankere Achikottu. He is also made part of the investigation team, though he is not in the West Division. Otherwise, various inspectors and the required staff has been given, and they are carrying out the investigation relentlessly, day in and day out. And DCP West is supervising the entire investigation. So totally how many teams are formed, sir, for this? The number of teams is not there. The inspectors are carrying out various parts of investigation. Like one inspector is looking after the Chitraturga aspect, the other is looking after the city. One inspector is looking after the technical aspects. So that's how we have divided the work. Plus we have also taken the help of forensic science laboratory officials and also our scene of crime officers, what we call SOCO officers. Sir, was Pavitra also present there when he was the part of the investigation? I won't be answering. It's all part of the investigation. We are not here to conduct interrogation. ನಮಗೆ ಇರ್ತಕ್ಕಂಥ ಪ್ರೆಷರು 140/90, ಅದಕ್ಕೂ ಹೆಚ್ಚು ಇಲ್ಲ ಕಡಿಮೆನೂ ಇಲ್ಲ. 140/90 ಹ್ಯಾಸ್ ಬಿಕಮ್ ಅ ನಾರ್ಮಲ್ ಬ್ಲಡ್ ಪ್ರೆಷರ್ ನಾವು. ಅದರ್ ದೆನ್ ದಟ್ I will give my two mobile phones. You can see how many calls have come. I saw one newspaper report 1127. I have already answered that question. ತಗೊಳ್ಳಿ, ಫಾರೆನ್ಸಿಕ್ ಅನಾಲಿಸಿಸ್ ಮಾಡಿ
ಏನೇನಿದೆ ಎಲ್ಲ ಇದೆ, ಎರಡೇ ನಾವು ಫೋನ್ ಇರೋದು ನನ್ನ ಹತ್ರ, ಲೋನ್ ಆ್ಯಂಡ್ ಅನ್ನೋನ್ ಫೋನ್. ಸರ್ ನಟ ಧ್ರುವ ಸರ್ಜನ್ ಜಿಮ್ ಟ್ರೈನರ್ ಮೇಲೆ ಹಲ್ಲೆ ಆಗಿತ್ತು ಸರ್, ಅವ್ರದೇ ಟ್ರೇಸ್ ಆಯ್ತು ಸರ್. ಅದಾಗಿದೆ ಸರ್, ನಾನು ಹೇಳ್ತೀನಿ ಸರ್, ಅದು ಅವ್ರ ಪರ್ಸನಲ್ ಇದೆ, ಜಿಮ್ ಟ್ರೈನರ್ ಮತ್ತು ಪಿ ಎದು ಮಾಡ್ತಾರೆ. ಪರ್ಸನಲ್. ಒಂದು ಬೆಟ್ಟಿಂಗ್ ಸೂಸೈಡ್ ಆಗಿದೆ ಸರ್, ಸ್ಟೂಡೆಂಟ್. ಅದು ಗೊತ್ತಿಲ್ಲಪ್ಪ, ಆಗಿದೆ ಸರ್, ಮೊನ್ನೆ 16 ನೈಟ್ ಎಲ್ಲ ಬಿಟ್ಟು ಅಲ್ಲಿಗೆ ಯಾಕೆ ಹೋದ್ರಿ? ಹುಡುಗಿ ಮಹಾರಾಣಿ ಕಾಲೇಜಲ್ಲಿ ಒಂದು ಹುಡುಗಿ ಸೂಸೈಡ್. ಓಕೆ, ಥ್ಯಾಂಕ್ ಯು. ಇದುವರೆಗೆ ಸರ್ ಅಕ್ಯೂಸ್ಡ್ 17 ಬಿಟ್ಟು ನೀವು ಎವಿಡೆನ್ಸ್ ಅಂತ ಸಾಕ್ಷಿ ಎಷ್ಟು ಜನನ ಸಾಕ್ಷಿ ಅದನ್ನು ದಟ್ಸ್ ಆಲ್ ಪಾರ್ಟ್ ಆಫ್ ಇನ್ವೆಸ್ಟಿಗೇಷನ್. ದಯವಿಟ್ಟು ಅದ್ರ ಬಗ್ಗೆ ಹೋಗಬೇಡಿ, ಅವರನ್ನು ಇಂಟರ್ವ್ಯೂ ಮಾಡಬೇಡಿ, ಅವರನ್ನು ಇದನ್ನು ಮಾಡ್ಲಿಕ್ಕೆ ಹೋಗಬೇಡಿ. ಯಾಕೆಂದರೆ ನಾಳೆ ದಿವಸ ಅವ್ರು ಕೋರ್ಟ್ನಲ್ಲಿ ಬಂದು ಸಾಕ್ಷಿ ಹೇಳಬೇಕಾಗ್ತದೆ. ನೀವು ಈ ರೀತಿ ಮಾಡಿದ್ರೆ ನಮಗೆ ನ್ಯಾಯಾಲಯದಲ್ಲಿ ಕಷ್ಟ. ಥ್ಯಾಂಕ್ ಯು. 17 ಜನ ಅರೆಸ್ಟ್ ಆಗಿದ್ದಾರೆ ಅಂತ ಹೇಳಿ ಆಯ್ತಪ್ಪ, ಇನ್ನೇನು ಹೇಳಬೇಕು? ಇನ್ಸಿಡೆಂಟ್ ಆಗುವಾಗ 45 ಜನ ಇದ್ರು ಅಂತ ಸಿನಿಮಾ ತೆಗಿದೆ.